ಬಿ.ಕಾಂ ವಿದ್ಯಾರ್ಥಿಗಳು ತಿಳಿಯಲೇಬೇಕಾದ 10 ಸತ್ಯಗಳು. ನೀವು ಬಿ.ಕಾಂ ಓದ್ತಾ ಇದ್ದೀರಾ ಅಥವಾ ಬಿ.ಕಾಂ ಸೇರುವ ಯೋಚನೆಯಲ್ಲಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಬಿ.ಕಾಂ ಕೇವಲ ಒಂದು ಪದವಿ ಅಲ್ಲ. ಸರಿಯಾದ ಯೋಜನೆ ಇದ್ದರೆ ಇದು ಬ್ಯಾಂಕಿಂಗ್, ಫೈನಾನ್ಸ್, ಅಕೌಂಟಿಂಗ್, ತೆರಿಗೆ, ಆಡಿಟಿಂಗ್ ಮತ್ತು ಕಾರ್ಪೊರೇಟ್ ಕ್ಷೇತ್ರಗಳಿಗೆ ಬಾಗಿಲು ತೆರೆಯುವ ಕೋರ್ಸ್ ಆಗಿದೆ. ಬಿ.ಕಾಂ ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್. ಇದು ಸಾಮಾನ್ಯವಾಗಿ 3 ವರ್ಷಗಳ ಪದವಿ ಕೋರ್ಸ್ ಆಗಿದ್ದು, ಅಕೌಂಟಿಂಗ್, ಫೈನಾನ್ಸ್, ಅರ್ಥಶಾಸ್ತ್ರ, ವ್ಯವಹಾರ ನಿರ್ವಹಣೆ, ತೆರಿಗೆ ಮತ್ತು ಕಾನೂನು ವಿಷಯಗಳನ್ನು ಒಳಗೊಂಡಿರುತ್ತದೆ. ಬಿ.ಕಾಂನಲ್ಲಿ ಕಲಿಯುವ ಪ್ರಮುಖ ವಿಷಯಗಳು ಯಾವುವು ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಬಿಸ್ನೆಸ್ ಲಾ, ಎಕನಾಮಿಕ್ಸ್, ಟ್ಯಾಕ್ಸೇಷನ್, ಆಡಿಟಿಂಗ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ವಿಷಯಗಳು ವ್ಯವಹಾರ ಮತ್ತು ಹಣಕಾಸು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಬಿ.ಕಾಂ ವಿದ್ಯಾರ್ಥಿಗಳು ಮಾಡುವ ದೊಡ್ಡ ತಪ್ಪುಗಳು. ಹಲವಾರು ವಿದ್ಯಾರ್ಥಿಗಳು ಪದವಿ ಮುಗಿದ ನಂತರ ಉದ್ಯೋಗ ಹುಡುಕಲು ಆರಂಭಿಸ್ತಾರೆ. ಆದರೆ ಯಶಸ್ವಿ ವಿದ್ಯಾರ್ಥಿಗಳು ಮೊದಲ ವರ್ಷದಿಂದಲೇ ಕಂಪ್ಯೂಟರ್ ಸ್ಕಿಲ್ಸ್, ಎಕ್ಸೆಲ್, ಟ್ಯಾಲಿ, GST, ಕಮ್ಯುನಿಕೇಷನ್ ಸ್ಕಿಲ್ಸ್ನಂತಹ ಹಲವು ಕೌಶಲ್ಯಗಳನ್ನು ಕಲಿಯಲು ಆರಂಭಿಸ್ತಾರೆ. ಬಿ.ಕಾಂ ನಂತರ ಇರುವ ಕೆರಿಯರ್ ಆಪ್ಷನ್ಸ್. ಬಿ.ಕಾಂ ನಂತರ ನೀವು ಅಕೌಂಟೆಂಟ್, ಆಡಿಟರ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಅನಾಲಿಸಿಸ್ಟ್, ಬ್ಯಾಂಕಿಂಗ್ ಆಫೀಸರ್, ಬಿಸ್ನೆಸ್ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡಬಹುದು. ಸರ್ಕಾರಿ ಉದ್ಯೋಗ ಅವಕಾಶಗಳು ಇವೆ. ಬಿ.ಕಾಂ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್, SSC, KPSC, UPSC, ರೈಲ್ವೇಸ್ ಹೀಗೆ ಅನೇಕ ಸರ್ಕಾರಿ ಉದ್ಯೋಗಗಳು ಅವಕಾಶಗಳು ಇವೆ. ಬಿ.ಕಾಂ ನಂತರ ಯಾವ ಕೋರ್ಸ್ ಮಾಡಬಹುದು? ಜನಪ್ರಿಯ ಆಯ್ಕೆಗಳು ನಿಮ್ಮ ಕಣ್ಮುಂದೆ ಇದೆ. M.Com, MBA, CA, CMA, CS, CFA ಇವು ನಿಮ್ಮ ವೃತ್ತಿ ಜೀವನವನ್ನು ಮತ್ತಷ್ಟು ಬಲಪಡಿಸಬಹುದು. ಇಂದಿನ ಟ್ರೆಂಡ್ ಯಾವುದು? ಈಗ ಬಿ.ಕಾಂ ಜೊತೆಗೆ ACCA, ಬಿಸ್ನೆಸ್ ಅನಾಲಿಟಿಕ್ಸ್, AI ಟೂಲ್ಸ್, ಫಿನ್ಟೆಕ್ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಬಿ.ಕಾಂ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಬೇಕಾದ ಕೌಶಲ್ಯಗಳು: ಕಮ್ಯುನಿಕೇಷನ್ಸ್, ಲೀಡರ್ಶಿಪ್, ಪ್ರೆಸೆಂಟೇಷನ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಇವು ಉದ್ಯೋಗದಲ್ಲಿ ಯಶಸ್ವಿಗೆ ಮುಖ್ಯ ಕಾರಣವಾಗಿರ್ತವೆ. ಬಿ.ಕಾಂನ ಭವಿಷ್ಯ ಹೇಗಿದೆ? ಪ್ರತಿ ಕಂಪನಿಗೂ ಅಕೌಂಟೆಂಟ್, ಹಣಕಾಸು ನಿರ್ವಹಣೆ ಮತ್ತು ತೆರಿಗೆ ತಜ್ಞರ ಅಗತ್ಯವಿದೆ. ಆದ್ದರಿಂದ ಬಿ.ಕಾಂ ಪದವೀಧರರಿಗೆ ಉದ್ಯೋಗಾವಕಾಶಗಳು ನಿರಂತರವಾಗಿ ಇರುತ್ತವೆ. ಬಿ.ಕಾಂ ಕೇವಲ ಒಂದು ಡಿಗ್ರಿ ಅಲ್ಲ. ಸರಿಯಾದ ಸ್ಕಿಲ್ಸ್, ಸರ್ಟಿಫಿಕೇಷನ್ಸ್ ಮತ್ತು ಹಾರ್ಡ್ ವರ್ಕ್ ಇದ್ದರೆ ಬಿ.ಕಾಂ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನೀವು ಬಿ.ಕಾಂ ಯಾವ ವರ್ಷದಲ್ಲಿ ಓದ್ತಾ ಇದ್ದೀರಾ? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್? ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೆಚ್ಚಿನ ವಿಷಯಗಳು ಬೇಕು ಅಂತಂದರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.